ಸರ್ ನಮಸ್ಕಾರ. ರಾಜು ಮೆತ್ತೆ ಸಾಗರಿಗೆ ನಮಸ್ಕಾರ. ಒಂದಿಬ್ಬರಿಗೆ ಸ್ವಾಗತ ಸರ್. ಸರ್ ಈಗ ನೀವು ಬೆಳಗಾವಿಯಲ್ಲಿ ಬಂದಿದ್ದೀರಾ ಮತ್ತು ನೀವು ದಡ್ಡಿಯಲ್ಲಿಂದ ಟೋಟಲಿ ಡೈರೆಕ್ಟ್ ಯುನೈಟೆಡ್ ಕಿಂಗ್ಡಮ್ವರೆಗೆ ಯಾವ ರೀತಿ ನಿಮಗೆ ಸಫರ್ ಆಯಿತು ಮತ್ತು ನಮಗೆ ಪ್ರೌಡ್ ಅನ್ನಿಸ್ತದೆ ಸರ್. ಅಲ್ಲಿ ಹೋಗಿ ಒಂದು ಕನ್ನಡ ಬಳಗ ಕಟ್ಟಿ ಏನೇನೋ ಅದು ಹೇಳಕ್ಕೆ ನನಗೆ ಕ್ವಶನ್ ಕೇಳೋಕೆ ಇಲ್ಲ ನಮ್ಮ 15-20 ನಿಮಿಷ ಹೋಗ್ತಿ. ಟೋಟಲಿ ಶಾರ್ಟ್ ಮೆಸೇಜ್ ನಮ್ಮ ಜನರಿಗೆ. ನಮಸ್ಕಾರ ಸರ್, ತುಂಬ ಧನ್ಯವಾದಗಳು ಈ ಸಂವಾದ ಕಾರ್ಯಕ್ರಮಕ್ಕೆ ನನಗೆ ಕರೆದಕ್ಕಾಗಿ. ನನ್ನ 25 ವರ್ಷದ ಈ ಅನುಭವವನ್ನು ನಾನೊಂದು 2 ನಿಮಿಷದಲ್ಲಿ ಹೇಳಬೇಕಂತ ನೀವು ಹೇಳಿದ್ದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಮೂಲತಃ ಕರ್ನಾಟಕ ರಾಜ್ಯದ ಗಡಿ ಭಾಗವಾದಂಥ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದವರು. ಶಿಕ್ಷಕ ದಂಪತಿಯಾದ ಕೃಷ್ಣ ಮತ್ತು ದ್ರೌಪದಿ ಅವರಿಗೆ ಅವರ ಜ್ಯೇಷ್ಠ ಸುಪುತ್ರನಾಗಿ ಜನಿಸಿ ನಾನು ಬಾಲ್ಯದಲ್ಲಿ ಕನ್ನಡ ಮೀಡಿಯಂ ದಡ್ಡಿಯಲ್ಲಿ ಶಾಲೆಯನ್ನು ಕಲಿತು ಎಂ.ಕಾಂ ಮಾಡಿಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸಿ ನಾನು ಹೈಸ್ಕೂಲ್ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿ ಕಾಲೇಜ್ ಶಿಕ್ಷಣವನ್ನು ಸಂಕೇಶ್ವರದಲ್ಲಿ ಮಾಡಿ ವಿಜ್ಞಾನ ವಿಭಾಗದಲ್ಲಿ ಮುಗಿಸಿ BSc ನರ್ಸಿಂಗ್ JNMC ಅಂತ KLE ನರ್ಸಿಂಗ್ ಕಾಲೇಜನ್ನು ಮುಗಿಸಿ ಡಾಕ್ಟರ್ ದೀಕ್ಷಿತ್ ಮತ್ತು ದೇವಿ ಶೆಟ್ಟಿ ಅವರ ಅನುಭವದಲ್ಲಿ ನಾನು ಹೃದಯ ಶಸ್ತ್ರಚಿಕಿತ್ಸಕ ವಿಭಾಗದಲ್ಲಿ ಅನುಭವಗಳನ್ನು ಹೊಂದಿ ಪ್ರಭಾಕರ್ ಕೋರೆ ಅವರ ಮಾರ್ಗದರ್ಶನ ಮತ್ತು ನಮ್ಮೆಲ್ಲರ ತಂದೆ ತಾಯಿ ಗುರು ಹಿರಿಯರು ಶಿಕ್ಷಕ ವೃಂದದ ಆಶೀರ್ವಾದದಿಂದ ನಾನು 2001ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹೆದರ್ಕೊಂತ ವಿಮಾನದೊಳಗೆ ಕುಂತು 7 ಸಾಗರಗಳನ್ನು ದಾಟಿ ಲಂಡನ್ನಲ್ಲಿ ಮೇ 10, 2001ರಂದು ನಾನು ಪಾದಾರ್ಪಣೆ ಮಾಡಿದೆ. ಮೈಯೆಲ್ಲ ಜೂಮ್ ಅನ್ನಿಸ್ತಾ ಇತ್ತು, ಹೆದರಿಕೆ ಇತ್ತು. ಆ ಟೈಮ್ದಲ್ಲಿ ಸರ್ ನೀವು ಡಿಜಿಟಲ್ ಮೀಡಿಯಾ ಮಾಡಿದ್ದಕ್ಕಾಗಿ ನಾನು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಏನಂತಂದರೆ ಆ ಟೈಮ್ದಲ್ಲಿ ನಾವು ಪತ್ರ ಬರೀಬೇಕಾಗ್ತಿತ್ತು. ಪತ್ರ ಬರೆದು ಒಂದು 21 ದಿನ ಆದಮೇಲೆ ನಮ್ಮ ತಂದೆ ತಾಯಿ ತಲುಪ್ತಿತ್ತು. ಅವ್ರು ಹೆಂಗದಾರಪ್ಪ ಅಂತ ಕೇಳೋಕೆ ನಾವು 21 ದಿನ ವೇಟ್ ಮಾಡಬೇಕಾಗ್ತಿತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಅಬೌಟ್ ದ ಮೀಡಿಯಾ ನಾನು ಹೇಳೋದು. ಯಾಕಂತಂದರೆ ಆದರೆ ಈಗ ಬಂದಂಥ ಮಕ್ಕಳಿಗೆ ಅಥವಾ ಈಗಿನ ಜನ್ರೇಷನ್ಗಳಿಗೆ ಬಂದು ವಿಮಾನದಿಂದ ಇಳಿದ ತಕ್ಷಣವೇ ವೈಫೈ ಕನೆಕ್ಟ್ ಮಾಡಿ ವಾಟ್ಸಪ್ ಕಾಲ್ ಮಾಡಿ ತಂದೆ ತಾಯಿಗಳ ಜೊತೆಗೆ ಮಾತಾಡ್ತಾರೆ. ಅಂತಂದರೆ ಎಷ್ಟೊಂದು ಅಡ್ವಾನ್ಸ್ಮೆಂಟ್ ಆಗಿದೆ ಈ ಡಿಜಿಟಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಆಮೇಲೆ ಫೋಟೋಗಳನ್ನು ಹಾಕಿ ಎಲ್ಲ ಕಡೆ ಇನ್ನೂ ವಿಮಾನದಲ್ಲಿ ಕುಂತಿರೋದಲ್ಲ, ಐ ಆಮ್ ಗೋಯಿಂಗ್ ಟು ದಿಸ್ ಏರ್ಪೋರ್ಟ್ ಅಂತ ಹಾಕ್ತಾರೆ, ಐ ಆಮ್ ಲ್ಯಾಂಡಿಂಗ್ ಇನ್ ದಿಸ್ ಏರ್ಪೋರ್ಟ್ ಅಂತ ಹಾಕ್ತಾರೆ. ಸೊ ನನ್ನ ಜೀವನ ಅಲ್ಲಿ ನರ್ಸಿಂಗ್ ಶಿಕ್ಷಣವನ್ನು ಮುಗಿಸಿ ಒಬ್ಬ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ದಲ್ಲಿ ನರ್ಸಾಗಿ ಕೆಲಸ ಮಾಡಿದೆ. ಟೈಟಾನಿಕ್ ಶಿಪ್ ಅಂತ ಕೇಳಿರ್ಬೋದು ಭಾಳ ಜನ. ಅದು ಸೌತ್ ಹ್ಯಾಂಪ್ಟನ್ನಲ್ಲಿ ಪ್ರವಾಸ ಶುರುವಾಯಿತು. ಅದೇ ತರಹ ನನ್ನ ವಿದೇಶದ ಮೊಟ್ಟ ಮೊದಲ ಅನುಭವವಾದಂಥ ನನ್ನ ಈ ಅನುಭವ ಟೈಟಾನಿಕ್ ಶಿಪ್ಪಿನ ಥರ ಸೌತ್ ಹ್ಯಾಂಪ್ಟನ್ನಲ್ಲಿ ಪ್ರಾರಂಭ ಮಾಡಿದೆ. ಅದೇ ತರಹ ಲಿವರ್ಪೂಲ್ ಅಂತ ಭಾಳ ಜನ ಕೇಳಿರ್ಬೋದು, ಒಂದು ದೊಡ್ಡ ಸಿಟಿ. ಆ ಲಿವರ್ಪೂಲ್ನಲ್ಲಿ ಟೈಟಾನಿಕ್ ಶಿಪ್ಪದ ಪ್ರವಾಸ ಪ್ರಾರಂಭವಾಗಿದೆ. ಪ್ರವಾಸ ಪ್ರಾರಂಭವಾದದ್ದು ಸೌತ್ ಹ್ಯಾಂಪ್ಟನ್ನಲ್ಲಿ, ಆದರೆ ಆ ಟೈಟಾನಿಕ್ ಶಿಪ್ಪನ್ನು ಕಟ್ಟಿದ್ದು ಲಿವರ್ಪೂಲ್ನಲ್ಲಿ. ಸೊ ಆದರೆ ಅನ್ಫಾರ್ಚುನೇಟ್ಲಿ ಟೈಟಾನಿಕ್ ಶಿಪ್ ಇವತ್ತಿಲ್ಲ. ಆದರೆ ನನ್ನ ಜರ್ನಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಮತ್ತು ತಂದೆ ತಾಯಿಯರ ಆಶೀರ್ವಾದದಿಂದ ಆ ಪ್ರವಾಸ ಇನ್ನೂ ನಡೀತಾ ಇದೆ. ಆಮೇಲೆ ನಾನು ಅಲ್ಲಿ ಒಂದು 15 ವರ್ಷಗಳವರೆಗೆ ಕೆಲಸ ಮಾಡಿದೆ. 2004ರಲ್ಲಿ ಮದುವೆ ಆಯಿತು, 2 ಹೆಣ್ಮಕ್ಳು ಇದ್ದಾರೆ. ಆಮೇಲೆ ಅಲ್ಲಿ ಎಲ್ಲ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಅನೇಕ ಸ್ನೇಹಿತರನ್ನು ಮಾಡಿ ಆಮೇಲೆ ಆ ಟೈಮಲ್ಲಿ ಕನೆಕ್ಟಿವಿಟಿ ಭಾಳ ಕಷ್ಟ ಇತ್ತು. ಜನರ ಜೊತೆಗೆ ಬೆರೆತ್ಕೊಳ್ಳೋದು. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತಂದರೆ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಈಗಿನ ಥರ ಗೂಗಲ್ ಮ್ಯಾಪ್ ಇರಲಿಲ್ಲ. ಆಮೇಲೆ ಟಾಮ್ಗಳು ಇರಲಿಲ್ಲ. ನಾವು ಪೇಪರಲ್ಲಿ ಮ್ಯಾಪ್ಗಳನ್ನು ನೋಡಿ ಬರ್ಕೊಂಡು ಪ್ರವಾಸ ಮಾಡಬೇಕಾಗಿತ್ತು. ಎಷ್ಟೊಂದು ಕಷ್ಟಗಳಿತ್ತು. ಆಮೇಲೆ ಟ್ರೈನ್ ಜರ್ನಿ ಮಾಡಬೇಕಾಗಿತ್ತು. ಅವಾಗ ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇರಲಿಲ್ಲ, ಟೈಮ್ ಟೇಬಲ್ ಇರಲಿಲ್ಲ. ಸೊ ತುಂಬ ಕಷ್ಟಗಳಿದ್ದು ಆ ಟೈಮ್ದಲ್ಲಿ. ಬಟ್ ಅಂದರೂ ಈ ಪ್ರವಾಸ ನಾನು ಮುಗಿಸ್ಕೊಂಡು 2020ರಲ್ಲಿ ಕೋವಿಡ್ ಆದ ನಂತರ ನಾನು ಒಬ್ಬ ವಿಕ್ಟಿಮ್ ಆದೆ. ಆದರೆ ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಗೊತ್ತಿಲ್ಲ, ನಾನು ಇಲ್ಲಿ ದೇವರು ನನ್ನ ಬಿಟ್ಟು ಹೋದ. ಆಮೇಲೆ 2020ರಿಂದ ಸಮಾಜ ಸೇವೆಯಲ್ಲಿ ಧುಮುಕಿದೆ. ಸಮಾಜ ಸೇವೆಗಳನ್ನು ಮಾಡ್ತಾ ಜನರಿಗೆ ಸಹಾಯ ಸಹಕಾರ ಮಾಡ್ತಾಯಿದ್ದೆ. ಅದರಿಂದ ಜನರೇ ನಾನು ರಾಜಕೀಯಕ್ಕೆ ಹೋಗಲಿಲ್ಲ, ಜನರನ್ನೇ ನನ್ನನ್ನು ಕರ್ಕೊಂಡು ಹೋದರು. ಯಾಕಂತಂದರೆ ಅಲ್ಲಿರುವಂಥ ನಾವು ಇರೋದು 1-2% ಅಷ್ಟೇ ಜನ. ಅದರಲ್ಲಿ 95-98% ಇರುವಂಥ ಜನ ನನ್ನನ್ನು ರಾಜಕೀಯಕ್ಕೆ ಕರೆದರು, ಅವರೇ ಮಾರ್ಗದರ್ಶನ ಮಾಡಿದರು. ಆಮೇಲೆ ನಾನು 2 ರಾಜಕೀಯ ಗುರುಗಳನ್ನು ತೊಗೊಂಡೆ, ಮೆಂಟರ್ ಅಂತೇಳಿ. ಯಾಕಂತಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಕಾರ್ಯ ಮಾಡಬೇಕಂತಂದರೆ ಮೆಂಟ್ರ್ಗಳು ಬೇಕು. ಆ ಮೆಂಟ್ರ್ಗಳ ಸಹಾಯದಿಂದ ನಾನು ಅಲ್ಲಿರುವಂಥ 2 ಕ್ಷೇತ್ರಗಳಲ್ಲಿ ಚುನಾವಣೆ ಗೆದ್ದು ಬಂದೆ. ಮೊಟ್ಟ ಮೊದಲನೇ ಬಾರಿಗೆ ಎಂದೆಂದೂ ಲೇಬರ್ ಪಕ್ಷ ಗೆಲ್ಲದಂಥ ಜಾಗದಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಬ್ಲ್ಯಾಕ್ ಸ್ಕಿನ್ ಅಂತ ಹೇಳ್ತಾರೆ ನಮ್ಮ ಕಡೆಯವರಿಗೆ, ಅಥವಾ ಏಷ್ಯನ್ ಕಮ್ಯುನಿಟಿ ಅವರು ಅಂತ ಹೇಳ್ತಾರೆ. ಸೊ ಬ್ಲ್ಯಾಕ್ ಎಥನಿಕ್ ಏಷ್ಯನ್ ಮೈನಾರಿಟಿ ಕಡೆಯಿಂದ ಮೊಟ್ಟ ಮೊದಲನೇ ಬಾರಿಗೆ ಒಂದು ಇತಿಹಾಸವನ್ನೇ ಸೃಷ್ಟಿಸಿದೆ ಅಲ್ಲಿ. ಯಾಕಂತಂದರೆ ಲೇಬರ್ ಪಾರ್ಟಿ ಯಾವಾಗಲೂ ಗೆದ್ದಿರಲಿಲ್ಲ. ಆ ಕ್ಷೇತ್ರದಲ್ಲಿ ಆ ಗೆಲುವನ್ನು ನನ್ನ ಪಕ್ಷಕ್ಕೂ ಮತ್ತು ನಾನು ವೈಯಕ್ತಿಕವಾಗಿ ಸಾಧಿಸಿಕೊಂಡೆ. ಅದರಿಂದ ಜನ ಅದನ್ನು ನೋಡಿ ಇದು ಜನಬಲದಿಂದ ಮಾತ್ರ ಸಾಧ್ಯ ಇತ್ತು, ಜನರ ಆಶೀರ್ವಾದ ಇತ್ತು. ರೋಗಿಗಳ ಸೇವೆಯನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ಮಾಡಿದ್ದೆ. ಆ ರೋಗಿಗಳ ಆಶೀರ್ವಾದವೂ ಸಹ ನನ್ನ ಮೇಲಿತ್ತು. ಆ ಆಶೀರ್ವಾದದ ಸಹಾಯದಿಂದ ನಾನು
ಗೆದ್ದು ಬಂದ ನಂತರ ನನ್ನ ಪಕ್ಷದವರೇ ನನ್ನನ್ನು ಕರೆದು ಮತ್ತೊಂದು ಹುದ್ದೆಗೆ ನನಗೆ ಇಲೆಕ್ಷನ್ ನಿಲ್ಲಿಸಿದರು. ಆ ಚುನಾವಣೆಯಲ್ಲಿ ಗೆದ್ದೆ. ಆಮೇಲೆ ಈಗ ನನ್ನನ್ನು ಮುಂದಿನ ವರ್ಷ ಬರುವಂಥ ಮೆಂಬರ್ ಆಫ್ ಪಾರ್ಲಿಮೆಂಟ್ ವೇಲ್ಸಿದ್ದು ಇಲೆಕ್ಷನ್ಗೆ ನನಗೆ ಟಿಕೆಟನ್ನು ಆಲ್ಮೋಸ್ಟ್ ನೀಡಿದ್ದಾರೆ. ಸೊ 2026 ಮೇದಲ್ಲಿ ಇರುವಂಥ ಚುನಾವಣೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ, ಡಿಜಿಟಲ್ ಮೀಡಿಯಾದ ಪ್ರಭಾವ ನನ್ನ ಮೇಲೆ ಬೀರಲಿ ಅಂತ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಡ್ತೀನಿ. ಆಮೇಲೆ ಅದೇ ಥರ ನಾನು ಹೋದ ವರ್ಷ ನಡೆದಂಥ ಕಾರ್ಯದರ್ಶಿ, ಲೇಬರ್ ಪಕ್ಷದ ಕಾರ್ಯದರ್ಶಿ ವೇಲ್ಸ್ ವಿಭಾಗದಲ್ಲಿ ಬೇಮ್ ಕಮ್ಯುನಿಟಿ ಅಂತ ಇದೆ. ಆ ಕಮ್ಯುನಿಟಿಯಲ್ಲಿ ಮೊದಲನೆಯ ಕಾರ್ಯದರ್ಶಿಯಾಗಿಯೂ ಸಹ ಆ ಚುನಾವಣೆಯಲ್ಲಿ ಗೆದ್ದೆ. ಸೊ ಇದರಿಂದ ನನಗೆ ಅನೇಕ ಪ್ರಶಸ್ತಿಗಳು, ಅನೇಕ ಗೌರವಗಳು ನನಗೆ ದೊರೆತು. ಆಮೇಲೆ ಯಾವುದೇ ಪ್ರಶಸ್ತಿ ಬರಲಿ, ಯಾವುದೇ ಚುನಾವಣೆ ಗೆಲ್ಲಲಿ, ಆದರೆ ನಾನು ಮಾತ್ರ ಯಾವಾಗಲೂ ಗೆದ್ದಾಗ ಹಿಗ್ಗುವುದಿಲ್ಲ ಅಥವಾ ಸೋತಾಗ ಕುಗ್ಗುವುದಿಲ್ಲ. ಆ ಒಂದು ಮನೋಭಾವನೆ ಇಟ್ಟುಕೊಂಡು ನಮ್ಮ ತಂದೆ ಚಿಕ್ಕಂದಿನಿಂದ ಒಂದು ಮಾತು ಹೇಳ್ತಾಯಿದ್ರು, ಯಾವಾಗಲೂ ನೀನು ಎಲ್ಲಿ ಹೋದರೂ ಸರ್ವಿಸ್ ಕೊಡೋದು ಅಷ್ಟೇ ನನ್ನ ಕೆಲಸ. ಸರ್ವಿಸು ಈ ಥರ ಇರಬೇಕು, ಆದರೆ ಈ ಥರ ಇರಬಾರ್ದು. ಅದನ್ನು ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾಯಿದ್ರು. ಅದನ್ನು ನಾನು ನೆನಪು ಮಾಡಿಕೊಂಡು, ಆಮೇಲೆ ಒಂದು ಚಿಕ್ಕ ಮಾತು ಹೇಳಿದ್ರು, ಯಾವಾಗಲೂ ನಮ್ಮ ಹಾಸ್ಟೆಲ್ನಾಗ ಇದ್ದಾಗ ಅವ್ರ ಗಾಡಿಗಳ ಮೇಲೆ ಬರೆದು ಹೋಗ್ತಿದ್ರು, ಕಡು ತೊಗೊಂಡು. ಏನು ಬರಿತಿದ್ರಪ್ಪ ನಮ್ಮ ತಂದೆ ಅಂತಂದರೆ, ನಾನು ಬಂದದ್ದು ಏಕೆ, ನನ್ನ ಕರ್ತವ್ಯ ಏನು. ಈ ಮಾತನ್ನು ನೀವು ಎಲ್ಲಿ ಹೋದ್ರೂ ನೆನಪಿಟ್ಟುಕೊಂಡಿರಲ್ಲ, ನೀವು ಅದನ್ನು ಯಾವಾಗಲೂ ಸಕ್ಸಸ್ಫುಲ್ಲಾಗಿ ಮಾಡ್ತೀರಿ. ಅದನ್ನು ಯಾವಾಗಲೂ ನಾನು ನೆನಪಿಸ್ಕೊಂಡು ಅದೇ ಥರ ನಾನು ಇನ್ನೂವರೆಗೆ ಅವ್ರು ಇವತ್ತಿಲ್ಲ, ಅದು ಅವ್ರ ಮಾರ್ಗದರ್ಶನದಲ್ಲಿಯೇ ನಡೀತಾ ಇದ್ದೀನಿ. ಸೊ ಈಗ ನಾನು ಬೆಳಗಾವಿಗೆ ಬಂದಾಗ ಈ ತಿಂಗಳು ಆಗಸ್ಟ್ ಅಂತಂದರೆ ಒಂದು ಗ್ರೇಟ್ ಮಂತು. ಯಾಕಂತಂದರೆ ಬಂದಾಗಿನಿಂದ ನನ್ನ ಕುಟುಂಬ ಜೊತೆಗೆ ಬಂದಿದ್ದೀನಿ. ಬಂದ ತಕ್ಷಣ ನಾಗಪಂಚಮಿ ಶುರುವಾಯಿತು. ನಾಗಪಂಚಮಿ ಮುಗಿದ ಮೇಲೆ ರಕ್ಷಾಬಂಧನ ಇತ್ತು. ರಕ್ಷಾಬಂಧನ ಮುಗಿದ ಮೇಲೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅತ್ಯಂತ ಹೆಮ್ಮೆಯ ದಿನ ಆಚರಿಸಿದ್ವಿ ಕುಟುಂಬದ ಜೊತೆಗೆ. ಅದು ಮುಗಿತ್ಪ ಅಂದ್ರು ಮುಂದಿನ ವಾರ 5ನೇ ವಾರ ಗಣಪತಿ ಹಬ್ಬ ಬಂತು. ಆಮೇಲೆ ಅದರ ಜೊತೆಗೆ ಅಷ್ಟೇ ಅಲ್ಲದೆ ಈ ತಿಂಗಳು ಎಷ್ಟೊಂದು ಸ್ಪೆಷಸ್ ಇದೆ ಅಂದರೆ ಶ್ರಾವಣ ತಿಂಗಳು. ಈ ಶ್ರಾವಣ ತಿಂಗಳಲ್ಲಿ ಎಷ್ಟೊಂದು ಭಜನೆಗಳು, ಎಷ್ಟೊಂದು ಮಠಗಳಲ್ಲಿ ಪೂಜೆಗಳು, ಪುರಸ್ಕಾರಗಳು ಎಲ್ಲ ಕಡೆಗೂ ವಿಸಿಟ್ ಮಾಡಿದ್ವಿ. ಅತ್ಯಂತ ಪ್ರೆಷಸ್ ಮಂತ ಅಂತ ಅನಿಸುತ್ತೆ. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ನಮಗೆ ಯಾವುದೋ ಅದರದ್ದು ಎಫೆಕ್ಟ್ ಆಗಿಲ್ಲ. ಬಟ್ ನಾವು ಅದನ್ನು ಅತ್ಯಂತ ಹೃದಯಪೂರ್ವಕವಾಗಿ ಮಾಡ್ತಾ ಇದ್ವಿ. ಆಮೇಲೆ ಬಂದು ಒಂದು ವಾರನೂ ಆಗಿರಲಿಲ್ಲ. ಇಲ್ಲಿ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇದೆ, ಬಿಮ್ಸ್ ಅಂತ. ಇದರಲ್ಲಿ ನಮ್ಮ ಎಮ್ಕರ್ಮಿ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರು ಸಭೆಗೆ ಅತಿಥಿಗಳಾಗಿ ಬರ್ತಾಯಿದ್ರು. ಆ ಅತಿಥಿಯಲ್ಲಿ ಅವರ ಜೊತೆಗೆ ನಾನು ಸ್ಟೇಜ್ ಹಚ್ಕೊಂಡು ಅವ್ರ ಜೊತೆಗೆ ಕುಂತಿದ್ದೆ. ಶೇಟ್ ಸರ್ ಕುಂತಿದ್ದರು, ನಾನು ಕುಂತಿದ್ದೆ, ಬಾಳಾಸಾಹೇಬ್ ಪಾಟೀಲ್ ಅವರಿದ್ದರು. ಇವರೆಲ್ಲರ ಜೊತೆಗೆ ಸತೀಶ್ ಜಾರಕಿಹೊಳಿ ಹತ್ರ ನಾನು ಅತ್ಯಂತ ವಿನಮ್ರದಿಂದ ಮಾತಾಡಿ ಅವರ ಪರಿಚಯ ಮಾಡಿಸ್ಕೊಂಡು ನಾನು ಇದನ್ನು ಮಾಡಿದೆ. ನಾನು ಯಾರಾದರೂ ಇರಲಿ, ಈ ವೀಕ್ಷಕರಿರ್ಬೋದು, ನೀವಿರ್ಬೋದು ಸರ್, ಯಾರಾದರೂ ನೀವು ನಮ್ಮ ದೇಶಕ್ಕೆ ಅಂದರೆ ಈ ನಮ್ಮ ದೇಶದವ್ರು ಯಾರಾದರೂ ಇದ್ದರೆ UK ಬಂದರೆ ನಮ್ಗೆ ಇಷ್ಟೊಂದು ಆನಂದ, ಇಷ್ಟೊಂದು ಖುಷಿ ಆಗುತ್ತಂತಂದರೆ ಆ ದಿನ ನಮ್ಗೆ ಹಬ್ಬನೇ. ಸೊ ಅದಕ್ಕೆ ಒಟ್ಟಿಗೆರ್ ಸರ್ನು ನಾವು ಕನ್ನಡ ಬಳಗದ ಅಜೀವ ಸದಸ್ಯರನ್ನಾಗಿ ಮಾಡಿದ್ದೀವಿ UKದ್ದು. ಅವರು ಸಹ ಬರೋರಿದ್ದಾರೆ, ಪ್ರಕಾಶ್ ಸರ್ ಬರ್ತಿದ್ದಾರೆ. ಅದೇ ಥರ ನೀವು ಒಂದು ಸಲ ಅಲ್ಲಿ ಬಂದು ಹೋಗ್ಬೇಕು ಸರ್ ಅಂತ ನಂದು ಕಳಕಳಿಯ ರಿಕ್ವೆಸ್ಟ್ ಇದೆ. ಇಲೆಕ್ಷನ್ ಕ್ಯಾಂಪೇನ್ ನಾವು ಬರ್ತೇವೆ ಅಲ್ಲಿ. ಥ್ಯಾಂಕ್ ಯು ಸರ್. ಈಗ ಅಲ್ಲಿ ಜನರ ಜೊತೆಗೆ ಸಂವಾದ ಮಾಡಿದಾಗ ಅನಿಸುತ್ತದೆ 25 ವರ್ಷ ಏನೋ ಹಿಂದಿದೆ ಅಂತ ಅನಿಸ್ತದೆ ನನಗೆ, ನಾನು ನರಸಿ ಮಾಡಿದಾಗ. ಬಟ್ ಈಗಿನ ಅಡ್ವಾನ್ಸ್ಮೆಂಟ್ ನೋಡಿದರೆ, ಅಥವಾ ಈ ಸೋಷಿಯಲ್ ಮೀಡಿಯಾದಿಂದಲೇ ಇರ್ಬೋದು, ಅಥವಾ ಅನೇಕ ಡೆವಲಪ್ಮೆಂಟ್ದಿಂದಲೇ ಇರ್ಬೋದು, ಈಗ ನಮಗೆ ಅನಿಸ್ತದೆ ನಾವು ಮೋಸ್ಟ್ಲಿ ಒಂದು 10 ವರ್ಷ ಹಿಂದಿದೆವಪ್ಪ ಅಂತ ಹಿಂಗೆ ಅನಿಸ್ತೈತಿ. ಸೊ ಇನ್ನೊಂದು 10 ವರ್ಷನಾಗ ಮೋಸ್ಟ್ ಪ್ರಾಬಬ್ಲಿ ಪೂರ್ವ ಮತ್ತು ಪಶ್ಚಿಮ ಅದರೊಳಗೆ ಏನೋ ಡಿಫ್ರೆನ್ಸ್ ಇರುವುದಿಲ್ಲ. ಯಾಕಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಭಾರತ ಒಂದು ಅತ್ಯದ್ಭುತ ರಾಷ್ಟ್ರವಾಗಿ ಬೆಳೀತಾ ಇದೆ. 140 ಮಿಲಿಯನ್ ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶ ಈ ಜಗತ್ತಿನಲ್ಲಿ 1ನೇ ಸ್ಥಾನ ಮುಟ್ಟುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನನಗೆ ಅನಿಸುತ್ತದೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡೋಣ. ಯಾಕಂತಂದರೆ ನಾವು ಮಾಡೋದು ಮಾತೃಭಾಷೆಗಾಗಿ, ನಮ್ಮ ದೇಶಕ್ಕಾಗಿ, ಆಮೇಲೆ ನಮ್ಮ ಒಂದು ಪ್ರೊಫೆಷನ್ಗಾಗಿ, ಅಥವಾ ನಮ್ಮ ಜೊತೆಗಿರುವಂಥ ಜನರ ಒಂದು ಒಳ್ಳೆಯ ಮಾರ್ಗದರ್ಶನ ಅಥವಾ ಕಲ್ಯಾಣ ಮಾಡುವುದಕ್ಕಾಗಿ. ಅದಕ್ಕಾಗಿ ನಾನು ಯಾವಾಗಲೂ ಸಹಾಯ ಹಸ್ತ ನಾನು ಯಾವಾಗಲೂ ಇದೆ. ಸೊ ಈ ಮೀಡಿಯಾದಿಂದ ಯಾರಿಗಾದರೂ ಸಹಾಯ ಆಗ್ತಾಯಿದ್ರೆ ನೀವು ನನಗೆ ಯಾವಾಗ ಬೇಕಾದಾಗ ನನಗೆ 24/7 ಈ 24 ನ್ಯೂಸಿಂದ ನಾನು ಹೇಳ್ತಾ ಇದ್ದೀನಿ. ಈ 24/7 ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಟೈಮು, ಡೇಟು ಇದನ್ನೇನು ವಿಚಾರ ಮಾಡಿಬಿಟ್ರೆ ರಾಜು ಮಲಗಿದಾನೋ ಕೆಲಸದಲ್ಲಿದ್ದಾನೋ ಅಂತೇಳಿ. ನನ್ನ ಫೋನ್ ರಿಂಗ್ ಆಗಿತ್ತು, ನಾನು ಎತ್ತಿದ್ದೆ ಅಂದರೆ ಡೆಫಿನೆಟ್ಲಿ ಮಾತಾಡ್ತೀನಿ. ಮಿಸ್ ಕಾಲ್ ಇದ್ದಿತ್ತು ಅಂದರೆ ವಾಪಸ್ ರಿಟರ್ನ್ ಕಾಲ್ ಮಾಡ್ತೀನಿ ಅಂತ 24 ಅವರ್ ಆಶ್ವಾಸನೆ ಕೊಡ್ತಾ ಇದ್ದೀನಿ ಸರ್. ಸೊ ಇದು ನನ್ನ ಚಿಕ್ಕ ಜರ್ನಿ, ಚಿಕ್ಕ ಇದರಲ್ಲಿ ಹೇಳಿದೆ ಸರ್. ಥ್ಯಾಂಕ್ ಯು. ತಮಗೆ ತುಂಬ ಧನ್ಯವಾದಗಳು ಸರ್. ನಮ್ಮೊಂದಿಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. आखिर में एक ही बात बताना चाहता हूँ सर, जब तक सूरज चांद रहेगा तब तक डिजिटल वर्किंग डिजिटल और सोशल मीडिया का नाम रहेगा. जय हिंद, जय भारत.